ಎಲ್ಲರಿಗೂ ನಮಸ್ಕಾರ. ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ನಾನು ಇವತ್ತು ಬಾಗಲಕೋಟೆಯಲ್ಲಿ ಇದ್ದೀನಿ. ಆದರೂ ಬಾಗಲಕೋಟೆಯಲ್ಲಿ ಸೀರೀಸ್ ಮಾಡ್ತಾ ಇದ್ದೀನಿ. ಹಂಗೆ ಇನ್ನೊಂದು ಖುಷಿ ವಿಷಯ ಏನು ಅಂತಂದರೆ, ಬಾಗಲಕೋಟೆಯಲ್ಲಿ ಸುಮಾರು 100 ವರ್ಷದಿಂದ ಫಕೀರಪ್ಪ ಪೇಡ ಅನ್ನೋದು ತುಂಬಾ ಫೇಮಸ್ಸು. ನಾನು ಬ್ಯಾಕ್ ಸೈಡ್ ನಿಮ್ಗೆ ಕಾಣಿಸ್ತಾ ಇರಬೇಕು, ಅವ್ರದ್ದೇ ಇದು ಶೆಡ್ಡು. ಇಲ್ಲಿ ನಿಮಗೆ ಪೇಡ ಮಾಡೋದನ್ನ ತೋರಿಸ್ಕೊಡ್ತೀನಿ. ಹಾಗೆ ಇಲ್ಲಿ ಬೇರೆ ಬೇರೆ ಸ್ವೀಟ್ಸ್ಗಳು ಸಿಗುತ್ತೆ, ಬಟ್ ಫಕೀರಪ್ಪ ಪೇಡ ಅನ್ನೋದು ತುಂಬಾ ಫೇಮಸ್ಸು. ಆಲ್ಮೋಸ್ಟ್ ಆಲ್ ಕರ್ನಾಟಕ ಫುಲ್ಲು ಇದು ಡೆಲಿವರಿಗಳು ಹೋಗ್ತಾನೆ ಇರುತ್ತೆ. ಆ್ಯಂಡ್ ಇಲ್ಲಿ ತುಂಬಾ ಅದು ಫೇಮಸ್ಸು ಬಾಗಲಕೋಟೆಯಲ್ಲಿ. ಈ ಜಾಗದಲ್ಲಿ ಆ ಪೇಡ ತುಂಬಾ ಫೇಮಸ್ಸು. ಸೊ ಅದನ್ನು ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ಒಳಗೋಕ್ಕಿಂತ ಮುಂಚೆ ಓನರ್ನ ಮಾತಾಡ್ಸಿದ್ದೀನಿ. ಸೊ ಅವ್ರ ಹತ್ರ ಮಾತಾಡ್ಬಿಡೋಣ, ಇಲ್ಲೇನೇನು ಸಿಗುತ್ತೆ ಏನು ಅಂತ. ಅವ್ರ ಜೊತೆಗೆ ಕರ್ಕೊಂಡು ಹೋಗಿ ನಿಮಗೆ ಪ್ರತಿಯೊಂದನ್ನು ತೋರಿಸ್ಕೊಡ್ತೀನಿ. ಅವ್ರನ್ನ ಕರೆಯೋಣ ಅಲ್ವಾ? ಫಕೀರಪ್ಪ ಪೇಡ 115 ವರ್ಷ ಆಗಿದೆ ಶುರು ಮಾಡಿ. ನಿಮ್ಮ ತಂದೆಯವರು ಶುರು ಮಾಡಿದ್ದ ಇಲ್ಲ ತಾತ ಅವರು ಶುರು ಮಾಡಿದ್ರು? ತಾತ ಅವರು ಶುರು ಮಾಡಿದ್ದು 1900. ತಾತ ಅವರು ಅವ್ರ ತಾಯಿ ಶುರು ಮಾಡಿದ್ರು ಸರ್. ನಿಮ್ಮ ತಾತ ಅವರ ತಾಯಿ ಶುರು ಮಾಡಿದ್ರು? ತಾಯಿಯವರು ಅವರು ಒಟ್ಟಿಗೆ ಸೇರಿನೇ ಶುರು ಮಾಡಿದ್ರು. ನಿಮ್ಮ ತಾತ ಅವರ ಹೆಸರು ಫಕೀರಪ್ಪನ? ಫಕೀರಪ್ಪ ಸರ್. ಓಕೆ, ಅವರು ಶುರು ಮಾಡಿದ್ದು. ಇವಾಗ ನೀವು ಮುಂದೆ ನಡೆಸ್ಕೊಂಡು ತಂದೆಯವರು ಅದನ್ನ ನೆಕ್ಸ್ಟ್ ನಾವು ಹಾಗೆ ಕಂಟಿನ್ಯೂ ಇದೆ ಸರ್. ಕೇಳ್ಪಟ್ಟಿದ್ದೀನಿ ನಿಮ್ಮ ಪೇಡ ಬಗ್ಗೆ, ತುಂಬಾ ಫೇಮಸ್ ಅಂತ. ಎಲ್ಲೆಲ್ಲಿ ಸರ್ ಇದು ಏನು ಫೇಮಸ್ಗೆ ಅವನಿಗೋಸ್ಕರ ಅಂದರೆ ಅದು ಅವಾಗ್ಲಿಂದನೇ ಫೇಮಸ್ ಸರ್. ಇದು ಫೇಮಸ್ ಅಂದ್ರೆ ಅದ್ರ ಪ್ಯೂರಿಟಿಗೆ ಸರ್. ಪ್ಯೂರಿಟಿ ಏನು ಮಿಕ್ಸ್ ಇರಲ್ಲ. ಏನು ಮಿಕ್ಸ್ ಇರಲ್ಲ. ಪ್ಯೂರ್ ಜವಾರಿ ಎಮ್ಮೆ ಹಾಲಿಂದ ಮಾಡೋದು. ಎಮ್ಮೆ ಹಾಲಿಂದ. ಓಕೆ ಓಕೆ ಓಕೆ. ಆಮೇಲೆ ನೀವು ಅದೇನು ಇವಾಗ ಇರೋದಲ್ಲ ಸರ್ ಇದು. ಇದು ಹೀಗೆ ಮುಟ್ಬಿಟ್ಟಿದ್ರೆ ಸಾಕು ಸರ್. ತೆಗೆದು ಹಿಂಗೆ ಮಾಡಿದ್ರೆ ಕೈಯಲ್ಲಿ ತುಪ್ಪ ಹತ್ತೈತೆ ಸರ್. ಕೈ ಹಿಂಗೆ ಅಂದ್ರೆ ತುಪ್ಪ ಬರೋದೇ ತುಪ್ಪ ಸರ್. ಇದು ನಾವು ಹಾಕಿರೋದಲ್ಲ, ತಂತಾನೆ ಬರ್ತದೆ ಸರ್. ಓಕೆ ಓಕೆ. ಅಂದ್ರೆ ಈಗ ರೈನಿ ಸೀಸನ್ ಸರ್, ಈಗ ಭಾಳ ಬರಂಗಿಲ್ರಿ. ಬೇಸಿಗೆಯಲ್ಲಿ ಇದು ಕೆಳಗಿನ ಲೇಯರ್ ಪೂರಾ ತುಪ್ಪದಲ್ಲಿ ತುಪ್ಪ ಇರುತ್ತೆ. ಅಂದ್ರೆ ಚಳಿ ಸ್ವಲ್ಪ ಮಳೆ ಇರೋದ್ರಿಂದ ಆ ತುಪ್ಪ ಇದಾಗಲ್ಲ, ಒಳಗಡೆ ಬಿಟ್ಕೊಳ್ಳುತ್ತೆ ತುಪ್ಪ. ಬಿಡುತ್ತೆ. ತಿನ್ಬೋದಾ? ತಿನ್ನಿ ನೋಡಿ ಸರ್. ಇನ್ನೂ ಇದು ಬಿಡ್ಬೇಕಾ ಸ್ವಲ್ಪ ಹೊತ್ತು? ಇನ್ನೂ ಒಂದು 1 ಅವರ್ ಬಿಡ್ಬೇಕು ಸರ್. 1 ಅವರ್ ಬಿಟ್ಟಾಗ ಎಲ್ಲ ಕುತ್ಕೊಂಡಿರುತ್ತೆ. ಹಾಂ ಸರ್. ಸೊ ನಿಮ್ಮಲ್ಲಿ ಬೇರೆ ಏನೇನು ಸಿಗುತ್ತೆ ಸರ್? ನಮ್ಮದು ಪೇಡ ಫೇಮಸ್ ಸರ್. ಗೀ ಮೈಸೂರು ಪಾಕ್ ಸಿಗುತ್ತೆ ಸರ್. ಗೀ ಮೈಸೂರು ಪಾಕು. ಗೀ ಮೈಸೂರು ಪಾಕು. ಆಮೇಲೆ ಬೆಲ್ಲದ ಜಿಲೇಬಿ ಸರ್. ಬೆಲ್ಲದ ಅಡಿಗೆ ಉಂಡೆ ಸರ್. ಆಮೇಲೆ ಖಾರಿ ಬುಂದಿ, ಅಜ್ವಾನ್ ಶೇವ್ ಸರ್. ಅಜ್ವಾನ್ ಶೇವ್ ಅಂದ್ರೆ ಸೇವ್. ಓಕೆ. ಖಾರ ಮಿಕ್ಸ್ ಇರುತ್ತೆ, ಅಜ್ವಾನ್ ಮಿಕ್ಸ್ ಇರುತ್ತೆ. ಸೇವ್ ಗೊತ್ತಾಯ್ತು. ಸ್ಪೈಸಿ ಇರುತ್ತೆ ಸರ್. ಇದು ನೋಡಿದೆ. ಇದು ಏನು ಸರ್? ಇದು ಕವಾ ಸರ್. ಕೋವಾ. ಇದು ಕವಾಗೆ ಇದಕ್ಕೆ ಸಕ್ಕರೆ ಮಿಕ್ಸ್ ಆಗಿದೆ ಸರ್. ಇವಾಗ ಇದಕ್ಕೆ ಸಕ್ಕರೆ ಮಿಕ್ಸ್ ಆಗಿದೆ ಸರ್. ಇದನ್ನು 1 ಗಂಟೆವರೆಗೂ ನಾವು ಹೊಡೆದ್ವಪ್ಪ ಅಂತಂದ್ರೆ ಇದು ರೆಡಿಶ್ ಕಲರ್ ಚಾಕ್ಲೇಟ್ ಕಲರ್ ಬರುತ್ತೆ ಸರ್ ಇದು. ಅದನ್ನ ಆದ್ಬಿಟ್ಟು ನಾವು ಇದನ್ನ ಕೆಳಗಡೆ ಇಟ್ಬಿಟ್ರೆ 1 ಡೇ ಅಂದ್ರೆ ಮಾರ್ನಿಂಗ್ವರೆಗೂ ಹಾಗೆ ಬಿಡುತ್ತೆ. ಮಾರ್ನಿಂಗ್ ಒಳಗೆ ಹಳ್ಳಿ. ಮತ್ತು ಇದು ಎಲ್ಲ ಏನು ಪ್ಯೂರ್ ಹ್ಯಾಂಡ್ ಮೇಡ್ ಸರ್. ಯಾವುದೋ ಮಷಿನ್ ಓರಿಯೆಂಟ್ ಏನಲ್ಲ ಸರ್. ಕೈಲೇ ನಾವು ಹಿಂಗೆ ಮಿದ್ದುತ್ತೇವೆ ಸರ್. ಪೇಡ ಇದು ಪೇಡ ಅಲ್ವಾ ಇದು? ಇದು ಪೇಡ ಆದ್ಮೇಲೆ 3 ಟೈಮ್ಸ್ ನಾವು ಹಿಂಗೆ ಮಿದ್ದುತ್ತೇವೆ ಸರ್. ಅಂದ್ರೆ ಹಿಂಗೆ ಕಟ್ಟಿಗೆದ್ರಲ್ಲಿ ಹಾಕಿ 3 ಟೈಮ್ಸ್ ಮಿದ್ದಿದ್ಮ್ಯಾಗ ಪೇಡ ಅವಾಗ ರೆಡಿ ಸರ್. ಅವಾಗ ಅಂದ್ರೆ ಅವರು ಇದು ಒಂದು ಶೇಪ್ ಬರುತ್ತೆ ಶೇಪ್ ಮಾಡಕ್ಕೆ. ಆಮೇಲೆ ಆಮೇಲೆ ಇದು ಮಾಡ್ತೀರಾ? ಎಲ್ಲೆಲ್ಲಿ ಹೋಗುತ್ತೆ ನಿಮ್ಮದು ಸರ್? ನಮ್ದು ಇದು ಪೇಡ ಸರ್. ಈಗ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಈಗ ಫೋನ್ ಬರುತ್ತೆ ಸರ್. ಬೆಂಗಳೂರು, ಕೇರಳ ಹೋಗಿದೆ ಸರ್. ಕೇರಳ ಹೋಗಿದೆ, ಕರ್ನಾಟಕ ಎಲ್ಲ ಕಡೆ ಕೊಡ್ತೀರಾ? ಮುಂಬೈನೂ ಹೋಗಿದೆ ಸರ್. ಮುಂಬೈಗೂ. ಆಮೇಲೆ ಅಬ್ರಾಡ್ ಅಂಕರ್ ಭಾಳ ಹೋಗ್ತಾವ್ರಿ ಸರ್. ಅಬ್ರಾಡ್ಗೆ. ಓಕೆ ಓಕೆ. ಬಂದವ್ರು ಎಲ್ಲಿ ತಗೊಳ್ಬೇಕು ಇದನ್ನ ಸರ್? ಇದು ನಮ್ದು ಬಸವೇಶ್ವರ ಸರ್ಕಲ್ ಅಲ್ಲಿ ಒಂದು ಶಾಪ್ ಇದೆ. ಅಲ್ಲಿ ಶಾಪ್ ಇದೆ ನಿಮ್ದು? ಬಸವೇಶ್ವರ ಶಾಪ್ ಅಲ್ಲಿದೆ. ಸೊ ಅಲ್ಲಿ ಹೋದ್ರೆ ನೀವು ಅಲ್ಲಿ ಬಂದು ತಗೋಬಹುದು. ಇಲ್ಲಿ ಬಂದು ಅಲ್ಲಿಗೆ ಬರಬೇಕು ಸರ್. ನಂಬರ್ ಏನಾದ್ರು ಇದೆಯಾ ಸರ್ ನಿಮ್ದು? ನಂಬರ್ ಕೊಟ್ಟರೆ ಕಾಂಟ್ಯಾಕ್ಟ್ ಮಾಡಿ, ಫೋನ್ ಮಾಡಿ ಕೂಡ ಟೋಟಲ್ ಇರೋದು 2 ಬ್ರಾಂಚ್ ಸರ್. ಒಂದು ಬಸವೇಶ್ವರ ಸರ್ಕಲ್ ಅಲ್ಲಿ ಇರೋದು, ಇನ್ನೊಂದು ನವನಗರ ಅಂತ ಹೊಸ ಊರು ಇದೆ ಬಾಗಲಕೋಟೆ ಇದೆ. ಅಪೋಸಿಟ್ 57 ಸೆಕ್ಟರ್ ಬೈಪಾಸ್ ರೋಡ್ ಸರ್. ಬೈಪಾಸ್ ರೋಡ್ ಅಲ್ಲಿ. ಸೊ ಎರಡು ಅಂಗಡಿ ಇದೆ, 2 ಬ್ರಾಂಚ್ ಇರೋದು. ಆ ಅಂಗಡಿಯಲ್ಲಿ ತಂದೆಯವರು ಕೂರ್ತಾರೆ, ನಾನು ಇದನ್ನ ಮೇಂಟೈನ್ ಮಾಡ್ತೀನಿ. ನೀವು ಇಲ್ಲಿ ಮೇಂಟೈನ್ ಮಾಡ್ತೀರಾ? ತಂದೆಯವರು ಹೊಸ ಬಾಗಲಕೋಟೆಯಲ್ಲಿ ಇದೆ ಅಲ್ವಾ? ಕರೆಕ್ಟಾ? ನಿಮ್ಮ ನಂಬರ್ ಹೇಳ್ಬಿಡಿ ಸರ್. ನಿಮ್ಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲಿ ಬೇಕಾದ್ರೂ ಕಳಿಸ್ಕೊಡ್ತೀರಲ್ಲ? ಕಳಿಸ್ಕೊಡ್ತೀವಿ. ಯಾವ ಸ್ವೀಟ್ ಬೇಕಂದ್ರೂ ಕಳಿಸ್ಕೊಡ್ತೀರಾ? ಹೇಳ್ಬಿಡಿ ಸರ್. ನಮ್ಮ ನಂಬರ್ 9036 57 555 2. ಓಕೆ. ನಿಮ್ಗೆ ಏನಾದರೂ ಸ್ವೀಟ್ಸ್ ಬೇಕು ಅಂತಂದರೆ, ಪೇಡ ಬೇಕು ಅಂತಂದರೆ, ಅಕಸ್ಮಾತ್ ನೀವೇನಾದರೂ ಬಾಗಲಕೋಟೆ ಕಡೆ ಬಂದಾಗ ಒಂದು ಫಕೀರಪ್ಪ ಪೇಡ ಅನ್ನೋದು ತುಂಬಾ ಫೇಮಸ್ಸು. ನೀವೇನಾದರೂ ಇಲ್ಲಿ ಬಂದಾಗ ನಿಮ್ಗೇನಾದರೂ ಪೇಡನ ಟ್ರೈ ಮಾಡಬೇಕು ಅಂತ ಇದ್ದರೆ, ಎಲ್ಲಿ ಸರ್ ಅದು? ಬಸವೇಶ್ವರ ಸರ್ಕಲ್ ಬಾಗಲಕೋಟೆ. ಬಸವೇಶ್ವರ ಸರ್ಕಲ್ ಬಾಗಲಕೋಟೆ ಹತ್ರ ಹೋದರೆ ನಿಮಗೆ ಫಕೀರಪ್ಪ ಪೇಡ ಅಂತಾನೆ ಇದೆ ಹೆಸರು. ಸೊ ಅಲ್ಲಿ ಅದು ನೇಮ್ ಇರುತ್ತೆ. ನೀವು ಅಲ್ಲಿ ಹೋಗಿ ಪೇಡನ ಟ್ರೈ ಮಾಡ್ಬೋದು. ಬೇಕಾದ್ರೆ ವಿಧವಾದ ಸ್ವೀಟ್ಸ್ ಇರುತ್ತೆ, ನೀವು ಅದು ಕೂಡ ಟ್ರೈ ಮಾಡ್ಬೋದು. ಸೆಕೆಂಡ್ ನವನಗರ್, ಹೊಸ ಬಾಗಲಕೋಟೆಯಲ್ಲಿ ಕೂಡ ನವನಗರಲ್ಲಿ ಇನ್ನೊಂದು ಇದೆ ಫ್ರಾಂಚೈಸಿ. ನೀವು ಅಲ್ಲೂ ಕೂಡ ಹೋಗಿ ತಗೋಬೋದು. ಮತ್ತು ಇಲ್ಲಾಂದರೆ ಇವ್ರ ಫೋನ್ ನಂಬರ್ ಇದೆಯಲ್ಲ, ಅದಕ್ಕೆ ಫೋನ್ ಮಾಡಿದ್ರೆ ನೀವು ಕಳಿಸ್ಕೊಡ್ತೀರಲ್ವ ಸರ್? ಎಲ್ಲ ಕಳಿಸ್ಕೊಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಫಕೀರಪ್ಪ ಪೇಡ ಹೆಂಗೆ ಮಾಡ್ತಾರೆ ಅನ್ನೋದನ್ನೆಲ್ಲ ನಾನು ನಿಮಗೆ ಇನ್ಫಾರ್ಮೇಷನ್ ಅಲ್ಲೇ ಕೊಟ್ಟಾಯಿತು. ಈಗ ಅವರು 2 ಲೊಕೇಶನ್ ಹೇಳಿದ್ರು. ಒಂದು ಹಳೆ ಬಾಗಲಕೋಟೆ ಮತ್ತು ಹೊಸ ಬಾಗಲಕೋಟೆಯಲ್ಲಿ ಇರೋ ಜಾಗ. ಸೊ ಹಳೆ ಬಾಗಲಕೋಟೆಯಲ್ಲಿ ಅಲ್ಲಿ ಹೋಗೋಕ್ಕಾಗಿಲ್ಲ. ಹೊಸ ಬಾಗಲಕೋಟೆಯಲ್ಲಿ ಇವಾಗ ಅವ್ರ ತಂದೆಯವರು ಇದ್ದಾರೆ. ಅಂದರೆ ಅಲ್ಲಿ ಮಾಡ್ತಿದ್ರಲ್ಲ, ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋದಲ್ಲ, ಅವ್ರ ತಂದೆಯವರು ಇಲ್ಲಿದ್ದಾರೆ. ಬನ್ನಿ, ಅವ್ರ ಹತ್ರ ಏನು ಇನ್ಫಾರ್ಮೇಷನ್ ಸಿಗುತ್ತೋ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಳ್ಳೋಣ. ಬನ್ನಿ.
ಹಾಂ ಸರ್ 2 ನಿಮಿಷ ಮುಂದೆ ಸರ್ ಒಂಚೂರು. ಸರ್ ನಮಸ್ಕಾರ. ಇವ್ರ ತಂದೆನೇ ಫಕೀರಪ್ಪ, ಅವರೇ ಇದನ್ನು ಶುರು ಮಾಡಿದ್ದು. ಇವ್ರ ತಂದೆಯವರು ಇಲ್ಲಿದ್ದಾರೆ, ಅವ್ರ ತಂದೆಯವರು ಅಲ್ಲಿದ್ದಾರೆ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಬಸವರಾಜ್. ನೀವು ಯಾವಾಗ ಟೇಕ್ ಓವರ್ ಮಾಡಿದ್ದು ಸರ್? ಅಂದರೆ ನಿಮ್ಮ ತಂದೆ ಕಡೆಯಿಂದ ನೀವು ಯಾವಾಗ ತೊಗೊಂಡ್ರಿ ಇದನ್ನ? 76 ನೀವು ತೊಗೊಂಡಿದ್ದು. ಈಗ ನಿಮ್ಮ ಕಡೆಯಿಂದ ನಿಮ್ಮ ಇದು ಹೊಸ ಇದು ಅಲ್ವಾ? ಹೊಸ ಇದು. ಇದು ಯಾವಾಗ ಶುರು ಮಾಡಿದ್ದು? ಇಲ್ಲಿ ಶುರು ಮಾಡಿದ್ದು 3 ವರ್ಷ ಆಯಿತು. ಹಳೆ ಅಂಗಡಿ ಬಂದು ಅಲ್ಲಿದೆ, ಹಳೆ ಅಂಗಡಿ. ಇದು ಅಡ್ರೆಸ್ ಒಂಚೂರು ಹೇಳ್ಬಿಡಿ ಸರ್, ನಮ್ಮ ಜನಕ್ಕೂ ಗೊತ್ತಾಗ್ಬಿಡ್ಲಿ. ಇದು ನವನಗರ ಬೈಪಾಸ್. ಹಾಂ ಹಾಂ. 50ನೇ ಸೆಕ್ಟರ್ ಅಪೋಸಿಟ್ ಇದು ಬರೋದು. ಹೌದು. ಇಲ್ಲಿ ಬಂದರೆ ನಿಮ್ಗೆಲ್ಲ ಥರ ಸ್ವೀಟು ಸಿಗಲ್ಲ. ಅಲ್ಲಿ ಶೆಡ್ ಇದ್ರಲ್ಲಿ ನೀವು ಮಾಡ್ತೀರಲ್ಲ, ಅಲ್ಲಿ ಸಿಗಲ್ಲ. ಇಲ್ಲಿ ಬಂದ್ರೆ ಜಸ್ಟ್ ಅಲ್ಲಿ ಮೇಕಿಂಗ್ ಅಷ್ಟೇ ಇಲ್ಲಿ ತೊಗೊಂಬಂದು ಮಾಡ್ತೀರಾ. ಇಲ್ಲಿ ಮಾಡ್ತೀರಾ ಮತ್ತೆ ಹಳೆ ಬಾಗಲಕೋಟೆ ಎರಡರಲ್ಲೂ ಇಲ್ಲೆಲ್ಲ ಥರನೂ ಸ್ವೀಟ್ ಸಿಗುತ್ತೆ. ನೀವು ಏನೇ ಬೇಕಂದ್ರೆ ಇಲ್ಲಿ ಬಂದು ತೊಗೋಬೋದು. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ. ಸೊ ಓನರ್ ಹತ್ರ ಮಾತಾಡಾಯಿತು. ಹಂಗೆ ರೆಡಿಯಾಗಿರೋ ಪೇಡ ಇಲ್ಲೇ ಇದೆ ಸರ್, ಕೊಡಿ ಸರ್. ರೆಡಿಯಾಗಿರೋ ಪೇಡ ಇಲ್ಲೇ ಇದೆ. ಟೇಸ್ಟ್ ಮಾಡ್ಬೋದಲ್ಲ? ಮಾಡಿ ಸರ್. ಓಕೆ, ಒಂದು ಎತ್ಕೊಂಡು ಟೇಸ್ಟ್ ಮಾಡೋಣ. ಭಾರ ಇದೆ ಸರ್, ತಗೊಳ್ಳಿ ಸರ್, ಭಾರ ಇದೆ. ಸ್ವೀಟ್ ಇಷ್ಟಪಡದಿರೋರು ಇರ್ತಾರೆ. ಸೊ ಎಲ್ಲರಿಗೂ ಸ್ವೀಟ್ ಇಷ್ಟ ಆಗಬೇಕು ಅಂತ ಇವರು ಸ್ವೀಟ್ನ ಸ್ವಲ್ಪ ಕಡಿಮೆ ಮಾಡಿರ್ತಾರೆ. ಕರೆಕ್ಟಾ ಸರ್? ಜಾಸ್ತಿ ಹಾಕಲ್ಲ ಸ್ವೀಟ್ ಇದಕ್ಕೆ. ಸೊ ಇದಕ್ಕೆ ಸಕ್ಕರೆನೇ ಅಲ್ವಾ? ಸೊ ಯಾವುದು ಜಾಸ್ತಿ ತುಂಬ ಸ್ವೀಟ್ ಇರಲ್ಲ. ಇವಾಗ ಟೇಸ್ಟ್ ಮಾಡೋದಲ್ಲ, ತುಂಬ ಸ್ವೀಟ್ ಎಲ್ಲ ಏನಿರಲ್ಲ, ಸ್ವಲ್ಪ ಸ್ವೀಟ್ ಇರುತ್ತೆ. ಅದೇ ತುಪ್ಪ ನೋಡಿ, ಕೈಗೆ ಅಂಟ್ಕೋತಿದೆ ತುಪ್ಪ. ಸೊ ಇವ್ರು ಹೇಳ್ದಂಗೆ ಬೇಸಿಗೆ ಕಾಲದಲ್ಲಾದರೆ ತುಪ್ಪ ಬಿಟ್ಕೊಳ್ಳುತ್ತೆ. ಈಗ ಸ್ವಲ್ಪ ಕೈಗೆ ಅಂಟ್ಕೋತಿದೆ. ಚೆನ್ನಾಗೇ ಇದೆ. ಏನಂತ ಅಂದರೆ ಸ್ವಲ್ಪ ಸ್ವೀಟ್ ಕಡಿಮೆ ಇದೆ. ಸೊ ಇದು ನಂಗೆ ಇಷ್ಟ ಆಯಿತು. ಯಾಕಂದರೆ ಯೂಶ್ವಲಿ ನಾನು ಸ್ವೀಟ್ ಜಾಸ್ತಿ ತಿನ್ನಲ್ಲ. ಸೊ ಆರಾಮಾಗಿ ಇದನ್ನು ತಿನ್ಬೋದು. ಆರಾಮಾಗಿ ಒಂದು ಏರಿಸ್ಬೋದಲ್ಲ ಸರ್, ಸರಿಯಾಗಿ ಬ್ಯಾಟಿಂಗ್ ಮಾಡ್ಬೋದಲ್ಲ ಇಷ್ಟಪಡೋರು. ಥ್ಯಾಂಕ್ ಯು ಸರ್. ಅಂತ ನಿಮ್ಮದು ಟೇಸ್ಟ್ ಮಾಡೋದು ಇದು ಪೇಡ ತಿನ್ನಬೇಕಂತ ಅನ್ಕೋತಿದ್ದೆ. ಹೆಂಗೂ ಬಾಗಲಕೋಟೆಗೆ ಬಂದು ಪೇಡ ತಿಂದಾಯಿತು. ಸೊ ವಿಡಿಯೋ ಎಂಡಿಗೆ ಬಂದಿದ್ದೀವಿ. ನಿಮ್ಮ ಬೆಂಬಲ ನನಗೆ ತುಂಬ ಬೇಕಾಗಿದೆ. ಇದಕ್ಕೆ ಮಾಡಬೇಕಾದ್ರೆ ಇಷ್ಟೇ, ನೀವು ಇನ್ಸ್ಟಾಗ್ರಾಮ್ಗೆ ಹೋಗಿ ಉಂಡಾಡಿಗುಂಡ ನಾವು ಫಾಲೋ ಮಾಡಿ, ಹಂಗೆ ಯೂಟ್ಯೂಬಿಗೆ ಬಂದು ಸಬ್ಸ್ಕ್ರೈಬ್ ಆಗಿ ಗಂಟೆ ಬೆಲ್ನ ಹೊಡೆದು ಈ ವಿಡಿಯೋನ ಲೈಕ್ ಮಾಡಿ, ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಂಗೆ ಬಾಗಲಕೋಟೆಯವರು ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ನಂಗೆ ಸಪೋರ್ಟ್ ಸಿಗ್ದಂಗೆ ಆಗುತ್ತೆ. ಇದೇ ಥರ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಊರು ಸುತ್ತಕೊಂಡು ನಿಮ್ಗೆ ಆ ಜಾಗದಲ್ಲಿ ಏನೇನು ಫುಡ್ ಇದೆಯೋ ಅದನ್ನೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಯಾವತ್ತೂ ಹೀಗೆ ಇರಲಿ. ಮುಂದಿನ ಸಿಗೋಣ. ಟಾಟಾ, ಬೈ ಬಾಯ್.